ಈಗಿನ ಜನಮಾನಸದಲ್ಲಿ ದಾನ ಮಾಡುವಂತಹ ಮನಸ್ಸುಗಳಿರೋದೇ ಅತ್ಯಂತ ಅಪರೂಪ. ಅಂತದ್ರಲ್ಲಿ ದಾನ ಕೊಟ್ಟಂತಹ ಐಸಿಯು ಘಟಕವನ್ನ ಕೂಡ ಸರಿಯಾಗಿ ನಿಭಾಯಿಸ್ತಾ ಇಲ್ಲ. ಯಾಕೆ ಹೀಗೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಭಾನುವಾರ ಅಷ್ಟೇ ಈ ಮಂಡ್ಯದ ಮಿಮ್ಸ್ ಆಸ್ಪತ್ರೆ ಕುರಿತಂತೆ ಒಂದು ಸ್ಟೋರಿಯನ್ನ ಬ್ರೇಕ್ ಮಾಡಿದ್ವಿ. ಈಗ ಆ ಸ್ಟೋರಿಯ ಇಂಪ್ಯಾಕ್ಟ್ ಆಗಿದೆ. ಐಸಿಯು ಘಟಕ ಫೈನಲಿ ರೋಗಿಗಳ ಬಳಕೆಗೆ ಬರ್ತಾ ಇದೆ. ಸೊ ಎಚ್ಚೆತ್ತುಕೊಂಡಿರುವಂತಹ ಅಧಿಕಾರಿಗಳು ಮಾಡಿರುವಂತಹ ಕೆಲಸ ಏನು, ಪಬ್ಲಿಕ್ ಟಿವಿ ವರದಿಯ ಇಂಪ್ಯಾಕ್ಟ್ ಹೇಗಿದೆ ಅನ್ನೋದ್ರ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. 2 ತಿಂಗಳಿಂದ ಬಂದಾಗಿದ್ದ ಮಿಮ್ಸ್ ಐಸಿಯು. ಪಬ್ಲಿಕ್ ಟಿವಿ ವರದಿ ಬೆನ್ನಲ್ಲೇ ಎಚ್ಚೆತ್ತ ಮಿಮ್ಸ್. ಕೇವಲ 24 ಗಂಟೆಯಲ್ಲಿ ಮಿಮ್ಸ್ ಐಸಿಯು ಓಪನ್. ಪಬ್ಲಿಕ್ ಟಿವಿಯ ಬಿಗ್ ಇಂಪ್ಯಾಕ್ಟ್. ಕೊರೋನಾ ಸಮಯದಲ್ಲಿ ಇಡೀ ದೇಶಾದ್ಯಂತ ಆಸ್ಪತ್ರೆಗಳಲ್ಲಿ ಬೆಡ್ ಸಮಸ್ಯೆ ಎದುರಾಗಿತ್ತು. ಮಂಡ್ಯ ಜಿಲ್ಲಾಸ್ಪತ್ರೆಗೆ ನಿರ್ಮಾಪಕ ವಿಜಯ್ ಕಿರ್ಗಂದೂರ್ ತಮ್ಮ ಹೊಂಬಾಳೆ ಗ್ರೂಪ್ ವತಿಯಿಂದ 1.5 ಕೋಟಿ ವೆಚ್ಚದಲ್ಲಿ 2 ಐಸಿಯು ಘಟಕ ನಿರ್ಮಿಸಿಕೊಟ್ಟಿದ್ರು. ಆದರೆ ವೈದ್ಯರು, ಸಿಬ್ಬಂದಿಗಳ ಕೊರತೆ ನೆಪವೊಡ್ಡಿದ ಮಿಮ್ಸ್ ಅಧಿಕಾರಿಗಳು ಕಳೆದ 2 ತಿಂಗಳಿನಿಂದ 1 ಐಸಿಯು ಘಟಕ ಬಂದ್ ಮಾಡಿ ತಮ್ಮ ಬೇಜವಾಬ್ದಾರಿತನ ಮೆರೆದಿದ್ರು. ಶ್ವಾಸಕೋಶ, ಉಸಿರಾಟದ ಸಮಸ್ಯೆಯಿಂದ ಬಳಲುತ್ತಿದ್ದ ಬಡ ಜನರಿಗೆ ಸಂಜೀವಿನಿ ರೀತಿ ಕೆಲಸ ಮಾಡ್ತಿದ್ದ ಐಸಿಯು ಘಟಕ ಸ್ಥಗಿತಗೊಂಡಿದ್ರಿಂದ ಸಾರ್ವಜನಿಕರು ಖಾಸಗಿ ಆಸ್ಪತ್ರೆಗೆ ಹೋಗುವಂತಾಗಿತ್ತು. ಈ ಕುರಿತು ವಿಸ್ತೃತ ವರದಿ ಮಾಡಿದ್ದ ಪಬ್ಲಿಕ್ ಟಿವಿ ಮಿಮ್ಸ್ ಅವ್ಯವಸ್ಥೆ ಬಟಾಬಯಲು ಮಾಡಿತ್ತು. ವರದಿ ಬೆನ್ನಲ್ಲೇ ಅಲರ್ಟ್ ಆದ ಅಧಿಕಾರಿಗಳು 2 ತಿಂಗಳಿಂದ ಬಂದ್ ಮಾಡಿದ್ದ ಐಸಿಯು ಘಟಕವನ್ನ ಕೇವಲ 24 ಗಂಟೆಯಲ್ಲಿ ಪುನಾರಂಭಿಸಿದ್ದಾರೆ. ಪಬ್ಲಿಕ್ ಟಿವಿ ವರದಿಯಿಂದ ಬಹುದೊಡ್ಡ ಇಂಪ್ಯಾಕ್ಟ್ ಆಗಿದೆ. ಐಸಿಯು ಘಟಕ ಅಂದರೆ ವಿಜಯ್ ಕಿರ್ಗಂದೂರು ಅವರು ಹೊಂಬಾಳೆ ಗ್ರೂಪ್ನಿಂದ ಕೊಟ್ಟಂತಹ ಒಂದು ಐಸಿಯು ಘಟಕವನ್ನು ಕಳೆದ 2.5 ತಿಂಗಳಿಂದ ಸಿಬ್ಬಂದಿಯ ಕೊರತೆಯ ನೆಪವೊಡ್ಡಿ ಇಲ್ಲಿನ ಅಧಿಕಾರಿಗಳು ಸಂಪೂರ್ಣವಾಗಿ ಬಂದ್ ಮಾಡಿದರು. ಸಿಬ್ಬಂದಿಗಳ ಒಂದು ಕೊರತೆಯನ್ನು ನೆಪವೊಡ್ಡಿ ಇಲ್ಲಿನ ಅಧಿಕಾರಿಗಳು ಈ ಒಂದು ಐಸಿಯು ಘಟಕವನ್ನು ಬಂದ್ ಮಾಡಿದರು. ಈ ಬಗ್ಗೆ ನಿನ್ನೆಷ್ಟೇ ಪಬ್ಲಿಕ್ ಟಿವಿ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ವರದಿಯ ಬೆನ್ನಲ್ಲೇ ಇದೀಗ ಅಧಿಕಾರಿಗಳು ಈ ಒಂದು ಯೂನಿಟನ್ನು ರೋಗಿಗಳಿಗೆ ಏನು ಚಿಕಿತ್ಸೆ ಕೊಡುವ ನಿಟ್ಟಿನಲ್ಲಿ ಕೂಡ ಮುಂದಾಗಿರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇರುವಂಥದ್ದು. ಸಾಕಷ್ಟು ಐಸಿಯುನ ಸಮಸ್ಯೆ ಮಿಮ್ಸ್ ಆಸ್ಪತ್ರೆಯಲ್ಲಿದ್ದರೂ ಸಹ ಸಿಬ್ಬಂದಿಗಳ ನೆಪವೊಡ್ಡಿ ಈ ರೀತಿಯಾದಂಥ ಕೆಲಸಕ್ಕೆ ಅಧಿಕಾರಿಗಳು ಮುಂದಾಗಿದ್ದು ಒಂದು ರೀತಿಯಾಗಿ ಸಾರ್ವಜನಿಕರಲ್ಲಿ ಖಂಡನೀಯ ವ್ಯಕ್ತವಾಗಿತ್ತು. ಈ ನಿಟ್ಟಿನಲ್ಲಿ ಪಬ್ಲಿಕ್ ಟಿವಿ ಈ ಬಗ್ಗೆ ವಿಸ್ತೃತವಾದ ಒಂದು ವರದಿಯನ್ನು ಪ್ರಸಾರ ಮಾಡಿ ಇದನ್ನು ಕೂಡಲೇ ಅಂದರೆ ತೆರೀಬೇಕು, ಜನರಿಗೆ ಇದನ್ನು ಕೊಡಬೇಕು ನಿಟ್ಟಿನಲ್ಲಿ ವರದಿಯನ್ನು ಪ್ರಸಾರ ಮಾಡಿತ್ತು. ಅದರ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಪೂರ್ಣವಾಗಿ ಜನರಿಗೆ ಒಂದು ಕಾರ್ಯನಿರ್ವಹಿಸ್ತಾ ಇರುವಂಥ ದೃಶ್ಯಾವಳಿಗಳನ್ನು ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನದಿಂದಾಗಿ ಈ ಒಂದು ಐಸಿಯು ಘಟಕ ಬಂದಾಗಿತ್ತು. ಇದರಿಂದಾಗಿ ರೋಗಿಗಳೆಲ್ಲರೂ ಕೂಡ ಖಾಸಗಿ ಆಸ್ಪತ್ರೆಗೆ ರೆಫರ್ ಮಾಡುವಂಥ ಕೆಲಸಗಳು ಕೂಡ ಆಗ್ತಾ ಇತ್ತು. ಇದೀಗ ಪಬ್ಲಿಕ್ ಟಿವಿಯ ವರದಿಯ ಬೆನ್ನಲ್ಲೇ ಸಹ ಇದೀಗ ಸಂಪೂರ್ಣವಾಗಿ ಈ ಒಂದು ಯೂನಿಟನ್ನು ಓಪನ್ ಮಾಡಿರುವಂಥದ್ದು, ಜೊತೆಗೆ ರೋಗಿಗಳಿಗೆ ಇಲ್ಲಿ ಚಿಕಿತ್ಸೆಯನ್ನು ನೀಡಲಾಗ್ತಾ ಇದೆ. ಒಟ್ಟಾರೆ ದೇವರು ವರ ಕೊಟ್ರು ಪೂಜಾರಿ ಕೊಡಲ್ಲ ಅನ್ನೋ ಗಾದೆ ಮಾತಿನಂತೆ ನಡೆದುಕೊಳ್ತಿದ್ದ ಮಿಮ್ಸ್ ಅಧಿಕಾರಿಗಳು ಪಬ್ಲಿಕ್ ಟಿವಿ ಬೀಸಿದ ಚಾಟಿಗೆ ಎಚ್ಚೆತ್ತುಕೊಂಡಿದ್ದಾರೆ. ಇನ್ಮುಂದೆ ಆದ್ರೂ ಬೇಜವಾಬ್ದಾರಿತನ ಬಿಟ್ಟು ಬಡ ಜನರ ಪರವಾಗಿ ಕೆಲಸ ಮಾಡ್ತಾರಾ ಕಾದು ನೋಡ್ಬೇಕು. ರೋಹಿತ್ ದೇವರಹಳ್ಳಿ, ಪಬ್ಲಿಕ್ ಟಿವಿ, ಮಂಡ್ಯ.